ಇಂದು ಕೆಜಿಎಫ್ನ ಮಾಜಿ ಶಾಸಕರು ಹಾಗೂ ಹಾಲಿ ನಗರಸಭಾ ಸದಸ್ಯರಾದ ಎಸ್ ರಾಜೇಂದ್ರರವರು ಸುದ್ದಿಗೋಷ್ಠಿಯನ್ನು ಕರೆದು ನಗರದಲ್ಲಿನ ಸಮಸ್ಯೆಗಳು ಹಾಗೂ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ತಿಳಿಸಿದರು. Most respectful our print media and electronic media. Respectful sir and madam. ಇವತ್ತು ಏನು ಪ್ರೆಸ್ ಮೀಟಿಂಗ್ ಇನ್ನು ನೀವೇನಾದ್ರು ಕೇಳ್ತೀರಲ್ಲ, ನಾನೇ ಪ್ರೆಸ್ ಮೀಟಿಂಗ್ ಬಗ್ಗೆ ಹೇಳಿಲ್ಲ. ಈ ಕೊರೋನಾ ಟೈಮ್ನಲ್ಲಿ ಎಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೋ, ರೆಸ್ಟ್ರಿಕ್ಷನ್ ಕೊಟ್ಟಿದ್ದಾರೆ ತಮಗೆಲ್ಲರಿಗೂ ಗೊತ್ತಿದೆ. ಒಂದು ಮದು ಮಾಡಬೇಕಂದ್ರೆ 25 ಜನಕ್ಕೆ ಮೇಲೆ ಯಾರು ಹೋಗಬಾರ್ದು. ಹಂಗೆ ಹೋದ್ರೆ ತಹಸೀಲ್ದಾರ್ ಅವ್ರನ್ನ ಚೀಸ್ ಮಾಡ್ತಾರೋ, ಆ ಕಲ್ಯಾಣ ಮಂಟಪನ ಕ್ಲೋಸ್ ಮಾಡ್ತಾರೋ. ನಿಜ ತಾನೆ? ಇಂಥ ಸಂದರ್ಭದಲ್ಲಿ ಒಂದು ಮದು ಮಾಡೋದಕ್ಕೂ ಒಂದು ಹಾಲ ಬುಕ್ ಮಾಡಿ ಅವ್ರು ಮದು ಮಾಡೋ ಟೈಮ್ನಲ್ಲಿ ತಹಸೀಲ್ದಾರ್ ಹೋಗಿ ನೀವು 25 ಜನಕ್ಕೆ ಮೇಲೆ ಇದ್ದೀರಿ, ತುಂಬಾ ಜನ ಇದ್ರೇನು, ಅವ್ರು ಊಟ ಅಡಿಕೆ ಮಾಡಿರೋದೆಲ್ಲ ಕ್ಲೋಸ್ ಮಾಡಿ ಟ್ರಕ್ನಲ್ಲಿ ಹಾಕಿ ನೀವೆಲ್ಲ ಹೋಗ್ಬೇಕು ಅನ್ನೋ ಅವರು ಹೊರಗಡೆ ಕಳಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ಕೇಸ್ ಬುಕ್ ಮಾಡ್ತೀವಿ ಅಂತ ನಾವೆಲ್ಲರೂ ನೋಡಿದ್ವಿ. ಕಾಂಗ್ರೆಸ್ ಅವರು ಆರ್ಟ್ ಆಫ್ ಸಿಟಿ ಆಫ್ ಸರ್ಕಲ್ ಗಾಂಧಿ ಸರ್ಕಲ್ ಹತ್ರ, ಸುರಾಜ್ ಸರ್ಕಲ್ ಹತ್ರ, ಗಾಂಧಿ ಸರ್ಕಲ್ ಹತ್ರ ಧರಣಿ ಮಾಡಿದ್ರು ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ಎಗೇನ್ಸ್ಟ್ ಬಿಜೆಪಿ ಗವರ್ಮೆಂಟ್. ಸುಮಾರು 200-300 ಮೆಂಬರ್ಸ್, 300 ಜನ ಇರ್ಬೋದು. ಅಷ್ಟು ಗೊಂದಲ ಕೊಟ್ಟರು. 2 ವೀಲರ್ಸ್ ಬರ್ನ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಈ ತರ ಪ್ರೊಸೀಷನ್ ಮಾಡೋದು, ಈ ತರ ಬರ್ನ್ ಮಾಡೋದು, ಬೆಂಕಿ ಹಾಕೋದು ಇದೆಲ್ಲ ಇರಬಾರ್ದು, ಸ್ಟ್ರಿಂಜೆಂಟ್ ಆಕ್ಷನ್ ತಗೊಳ್ಬೇಕು ಅನ್ನೋ SOP ನಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ಗೊತ್ತಿದ ಮೇಲೇನು ಅವ್ರ ಮೇಲೆ ಕ್ರಮ ತಗೊಂಡಿಲ್ವೇ? ನನಗೇನೋ ಸುದ್ದಿ ಬಂದಿದೆ, ಬ್ಲಾಕ್ ಕಮಿಟಿ ಲೀಡರ್ ಮೇಲೆ FIR ಆಗಿ ಅವ್ರ ಜೊತೆಗೆ 80 ಮೆಂಬರ್ಸ್ ಅದರ್ಸ್ ಹಾಕಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ ತಾನೆ? ನಿಮಗೂ ಒಂದು, ನನಗೂ ಒಂದು, MLA-ಗೊಂದು, MP-ಗೊಂದು, ಕೌನ್ಸಿಲರ್ಗೊಂದು, ಕಾನೂನು ಎಲ್ಲರಿಗೂ ಒಂದೇ ತಾನೆ? ಅಲ್ಲಿ MLA ಕೂತ್ಕೊಂಡು ಧರಣಿ ಮಾಡ್ತಿದ್ದಾರೆ, ಯಾತಿಗೆ MLA ಮೇಲೆ ಕೇಸ್ ಬುಕ್ ಮಾಡಿಲ್ಲ? ಹಂಗಿದ್ರೆ ಅಧಿಕಾರದಲ್ಲಿರೋರು ಎಲೆಕ್ಟೆಡ್ ಬಾಡಿ ಆಗಿದ್ರೆ ಅವ್ರು ಏನ್ ತಪ್ಪು ಮಾಡಿದ್ರೆ ಅವ್ರನ್ನ ಕೇಳಿರಬಾರ್ದು ಯಾರೋ. ಒಂದು MLA ಆದ್ರೆ ನೀವೇ ಈ ತರ ಪಬ್ಲಿಕ್ ನಲ್ಲಿ ಬಂದು ಹಾಕಿರೋ ಏನ್ ಕಾನೂನು ಇದೆ ಅದನ್ನ ನೀವು ಅಪೋಸ್ ಮಾಡೋ ತರ ನೀವೇ ಕೂತ್ಕೊಂಡು ಧರಣಿ ಮಾಡ್ತಿದ್ರಿ. ಯು ಆರ್ ಎಗೇನ್ಸ್ಟಿಂಗ್ ಆಫ್ ದ ಲಾ, ಬೀಯಿಂಗ್ ಎನ್ ಲೆಜಿಸ್ಲೇಟರ್. ಇವ್ರ ಮೇಲೆಲ್ಲ ಯಾಕೆ ಕ್ರಮ ತಗೊಂಡಿಲ್ಲ ತಹಸೀಲ್ದಾರ್ ಅವರು? ಪಿಕ್ ಅಂಡ್ ಚೂಸ್ ಪಾಲಿಸೀಸ್ ಅಡಾಪ್ಟಿಂಗ್ ಇನ್ KGF ಇನ್ ಅಡ್ಮಿನಿಸ್ಟ್ರೇಷನ್. ಇದು ನಿಜನಾ ಇಲ್ಲೋ? ತಾವೆಲ್ಲ ನಿಮಗೆ KGF ನಲ್ಲಿ ಇರೋರು ತಾನೆ? ನಾನು ಹೇಳಿದ ನಿಜನಾ ಇಲ್ವೋ ಸರ್? ಪತ್ರಿಕೆಯವರಾದ್ರೂ ಧರ್ಮದಾನ ಇರಬೇಕು. ಸತ್ಯ ಸೆತ್ತು ಹೋಗ್ಬೋದು, ಧರ್ಮ ಸೆತ್ತು ಹೋಗ್ಬಾರ್ದು. ಸತ್ಯ ಸೆತ್ತುಗಳಿಲ್ಲ ಅನ್ನೋ ಧರ್ಮ ಸಾಗக்கூடாது. ಅದ ತಹಸೀಲ್ದಾರ್ ನೋಡಿ ಕಡಿಮೆ ಆಗ ಸರಿಯಾಸೇ ಇಲ್ಲ. ಮುನ್ಸಿಪಾಲಿಟಿ ಇರ್ತಕೋ, ಮುನ್ಸಿಪಲ್ ಕಮಿಷನರ್ ಎಲ್ಲ KGF ಬರ್ತಾನೆ. உங்க ஏரியால சானிடைஸ் பண்ணாங்களா? உங்க ஏரியால பண்ணாங்களா? உங்க ஏரியால பண்ணாங்களா? யார் ஏரியால? உங்க ஏரிಯಾல பண்ணாங்களா? ಅಧಿಕಾರಿಗಳಿಂದ DCF ಬಂದು ಕೇಳಿ, ಅವ್ರ ಮುಂದೆ ಎಲ್ಲ ಮಾಡಿದ್ವಿ. ಏನ್ ಸರ್ ಟೈಮ್ ಸರ್ ನಿಮ್ಮ ಏರಿಯಾನಲ್ಲಿ ಮಾಡಿದಾರೆ? ಯಾವಾಗ ಸ್ಯಾನಿಟೈಸರ್ ಮಾಡಿಲ್ಲ, ಪಬ್ಲಿಕ್ ಕೇಳಿ. ಬಟ್ ಆ ದುಡ್ಡು ಖರ್ಚು ಮಾಡೋದಲ್ಲ ಎಲ್ಲಿ ಹೋಗುತ್ತೆ? ಕ್ಯಾವೇಜಸ್ ಸ್ವೀಪರ್ಸ್ ಪಾಪ ಅವ್ರ ಊಟ ಕೊಡ್ತಾರೆ. ಚೆಕ್ ಮಾಡಿ, ಆ ಊಟ 60 ರೂಪಾಯಿ ಹೇಳ್ತಾರೆ, 15 ರೂಪಾಯಿ ಸಿಗುತ್ತೆ ಆ ಊಟ. ಹಿಂಗೆ ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ. ಇದ್ರ ಮೇಲೆಲ್ಲ ಕ್ರಮ ತಗೊಳ್ಬೇಕು ಅನ್ನೋ ಚೀಫ್ ಸೆಕ್ರೆಟರಿಗೆ, HOD ಸೆಕ್ರೆಟರಿ, ಡೈರೆಕ್ಟರ್ ಆಫ್ ಮುನ್ಸಿಪಾಲಿಟಿ, ಡೆಪ್ಟಿ ಕಮಿಷನರ್ಸ್ ನಾವು ಅರ್ಜಿ ಬರೆದಿದ್ವಿ. ಅದಕ್ಕೆ ಡೈರೆಕ್ಟ್ ಆಫೀಸ್ನಿಂದ ನಮ್ಗೆ ಏನು ಉತ್ತರ ಬಂದಿದೆ ಅಂದ್ರೆ, ಇದನ್ನ ಎನ್ಕ್ವೈರಿ ಮಾಡಬೇಕು 15 ದಿವಸ ಒಳಗಡೆ. ಈ ಕಾಪಿನ ಡೆಪ್ಟಿ ಕಮಿಷನರ್ ಕಳಿಸಿದೇನು ಎನ್ಕ್ವೈರಿ ಮಾಡೋದಕ್ಕೂ, ಅದನ್ನೇ ನಿಮಗೆ ತಿಳಿಸಿ ನನಗೊಂದು ಲೆಟರ್ ಬರೆದಿದ್ದಾರೆ. ಅದು ಬರೆದ 3 ತಿಂಗಳಾಗಿದೆ, ಇನ್ನೂ ಎನ್ಕ್ವೈರಿ ಮಾಡಿಲ್ಲ. 4 ತಿಂಗಳಾಗಿದೆ, ಎನ್ಕ್ವೈರಿ ಮಾಡಿಲ್ಲ. ಎಗೇನ್ ಐ ಸೆಂಟ್ ಒನ್ ರಿಮೈಂಡರ್ ಅಪ್ ಟು ಚೀಫ್ ಸೆಕ್ರೆಟರೀಸ್, ಡೈರೆಕ್ಟರ್ ಆಫ್ ಮುನ್ಸಿಪಾಲಿಟಿ. ಅದಕ್ಕೆ ಇನ್ನೊಂದು ನಮ್ಗೆ ಉತ್ತರ ಬಂದಿದೆ, 15 ದಿವಸ ಒಳಗಡೆ ಡೆಪ್ಟಿ ಕಮಿಷನರ್ ಎನ್ಕ್ವೈರಿ ಮಾಡಬೇಕು ಅಂತ. ಅವ್ರು ಲೆಟರ್ ಕೊಟ್ಟು 2 ತಿಂಗಳಾಗಿದೆ.
ಈಗ ಕೊರೋನಾ ಟೈಮ್ನಲ್ಲಿ ಅಡ್ಮಿನಿಸ್ಟ್ರೇಷನ್ ಟೋಟಲ್ ಫೇಲ್ ಆಗಿದ್ರೆ ಆಫೀಸ್ನೆಲ್ಲ ಮುಚ್ಚಬೇಕು. ಇಷ್ಟು ಲೂಟಿ ಆಗ್ತಾ ಇದೆ. ಇದನ್ನ ಕ್ವಶನ್ ಮಾಡೋದಕ್ಕೆ ಯಾರು ಇಲ್ಲ ಅನ್ನೋದಕ್ಕೋಸ್ಕರ ನಾನು ಕೌನ್ಸಿಲರ್ ಆಗಿರೋದು. ಈ ಕೌನ್ಸಿಲ್ ಬಾಡಿನಲ್ಲಿ ಇದೆಲ್ಲ ತಗೊಂಡು ಬರೋದಿಲ್ಲ. ಬಟ್ ಇಷ್ಟೆಲ್ಲ ಅನ್ಯಾಯ ಆಗಿದೆ, ನಾನು ಎನ್ಕ್ವೈರಿ ಮಾಡಬೇಕಾದ್ರೆ ದ ಅಡ್ಮಿನಿಸ್ಟ್ರೇಷನ್ ನಾಟ್ ಡನ್ ದಿಸ್. ಅದಕ್ಕೊಂದು ಪತ್ರ ನಾನು ಬರೆದಿದ್ದೇನೆ. ಹೇಗೆ 2 ಲೆಟರ್ನ ಅವ್ರಿಗೆ ಆ ಕಾಪಿನ ಪಿನ್ ಮಾಡಿ, ಇದು ಇಷ್ಟು ದಿವಸ ಒಳಗಡೆ ನಮ್ಗೆ ರಿಪ್ಲೈ ಬಂದು ಎನ್ಕ್ವೈರಿ ಮಾಡಿಲ್ಲ ಅಂದ್ರೆ ಐ ಹ್ಯಾವ್ ನೋ ಅದರ್ ವೇ ಟು ಗೋ ನಾಕ್ ದ ಡೋರ್ ಆಫ್ ಹೈಕೋರ್ಟ್ ಟು ಫೈಲ್ ಎ ರಿಟ್ ಅಗೇನ್ಸ್ಟ್ ದಿಸ್ ಅಡ್ಮಿನಿಸ್ಟ್ರೇಷನ್ ಹಾಕಿದೆ. ಹೇಳೋರೇ ಯಾರೋ ಇಲ್ಲ ಅಂದ್ರೆ ಅಧಿಕಾರಿಗಳು ಲೂಟಿ ಮಾಡೋದು ಮಾಡ್ಕೊಂಡೇ ಹೋದ್ರೆ ನಿಮ್ ತರ ಪ್ರೆಸ್ ಅವ್ರಿಗೂ ಬರಿಬೇಕು. ನಾವು ಏನು ನಿಮ್ಗೆ ರಿಪೋರ್ಟ್ ಇದ ಮೇಲೆ ಭೇಟಿ ಕೊಟ್ಟಿರ್ತೀವಿ, ಇದ ಮೇಲೆ ನಿಮ್ಗೆ ನಾವು ಕರೆದು ಹೇಳ್ಬೇಕನ್ನಿಲ್ಲ. ನಿಮ್ಗೆ ಗೊತ್ತಿದೆ ತಾನೆ, ಯು ಆರ್ ಆಲ್ ಅವರ್ ಸಿಟಿಸನ್ಸ್. ಹಿಂಗೆ ಹೋದ್ರೆ ಕೇಜ್ ಫಾಲ್ ಆಗ್ಬಿಡ್ತದೆ ಸರ್. ಯಾರು ಕೇಳೋದಿಲ್ಲ ಅಂದ್ರೆ ಹೆಂಗೆ? ಇದು ಒಂದು ಕಡೆ. ಎರಡನೇದು, ಯು ಆರ್ ಆಲ್ ವೆಲ್ ಅವೇರ್ I am as an MA journalist, not as an ex-MLA, not as a counselor, forgot about, as an advocate and MA journalist. ನಮ್ಮ ಜೊತೆಲಿ ಇರೋರು BTV ಎಲೆಕ್ಟ್ರಾನಿಕ್ ಮೀಡಿಯಾ ಇಟ್ಕೊಂಡಿದ್ರು. ಎಷ್ಟು ಅವರು ಪ್ರೋಗ್ರಾಮ್ ಕೊಟ್ಟಿರ್ಬೋದು. ಅದು ಪೊಲೀಸ್ ಆಗಿರಲಿ, ಸ್ಪೋರ್ಟ್ಸ್ ಆಗಿರಲಿ, ಪಾಲಿಟಿಷಿಯನ್ ಆಗಲಿ, ಸೋಷಿಯಲ್ ವರ್ಕರ್ ಆಗಲಿ, ಎಜುಕೇಶನ್ ಆಗಿರಲಿ, ಎಲ್ಲದೂ ಕೊಟ್ಟಿದ್ದಾರೆ ತಾನೆ. ಅಂತವನು ಒಬ್ನು ಸಡನ್ನಾಗಿ ಸೂಸೈಡ್ ಮಾಡ್ಕೊಂಡ್ರೆ ಏನಕ್ಕೋಸ್ಕರ ಸೂಸೈಡ್ ಎಲ್ಲ ಕ್ಲಿಯರ್ ಆಗಿ ಗೊತ್ತಿದ? ನಿಮ್ಗೆ ಯಾರಾದ್ರೂ ಗೊತ್ತಿದೆ ಸರ್ ಕ್ಲಿಯರ್ ಆಗಿ? ಅವ್ರ ಫ್ರೆಂಡ್ಸ್ಗಳು ಇರ್ಬೋದು. ಕ್ಲಿಯರ್ ಪಿಕ್ಚರ್ ಏನಾದಿದ ಏನಕ್ಕೋಸ್ಕರ ಸೂಸೈಡ್ ಮಾಡಿದ ಯಾರಿಗೂ ಗೊತ್ತಾಗಿಲ್ಲ. ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬೇಕಾ ಇಲ್ವೋ? ಪೊಲೀಸ್ ಈಸ್ ಅವರ ಫ್ರೆಂಡ್ಸ್ ಅಂತಾರೆ. ಪೊಲೀಸ್ ಅವರು நம்ம நண்பர்கள் இருக்காங்க. இந்த நண்பர்கள் சொல்ல இல்லையா என்னத்துக்காக அவன் சூசைட் பண்ணான், அவன் ஏன் அப்படி பண்ணிக்கிறான்? இட் இஸ் நாட் சூசைட், இட் இஸ் எ கல்பபிள் ஹோமோசைட், கல்பபிள் ஹோமோசூசைட். அங்கிற தூண்டுதலின் காரணமாக அவமானப்பட்டு சாவது பேரு கல்பபிள் ஹோமோசைட், நாட் சூசைட். அவனுக்கு என்ன அவமானம் ஆச்சு? வாட் இஸ் த ரீசன்? இட் ஹஸ் கம் அவுட் நோ ஹூ இஸ் த கல்பிரிட். ಅವನು ಎದಕ್ಕಾಗ ಎನ್ಕ್ವೈರಿ ಇಟ್ಕೊಂಡಾಗ ಊರ್ದ ಕಂಪ್ಲೇಂಟರ್ ಇರ್ಬೇಕಿಲ್ವಾ? ಏನ್ ಪ್ರೆಸ್ ಅವರೆಲ್ಲ ಸೈಲೆನ್ಸ್ ಆಗಿದ್ರೆ ಹೆಂಗೆ ಸರ್? ನೀವೇ ತಾನೇ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡೋದು, ರಿಪೋರ್ಟ್ ಮಾಡೋದೆಲ್ಲ. ನಾನು ಕೇಳೋದು ಏನೋ ತಪ್ಪಿದ್ರೆ ಇಮಿಡಿಯೇಟ್ ಪ್ರೆಸ್ ಅಂದ್ರೆ ನಾನು ಮಾತ್ರ ಹೇಳ್ಬೇಕು ಇಲ್ಲ, ಕಂಪ್ಲೇಂಟ್ ಇರಬೇಕಾ ಇಲ್ವಾ? ನೀವು ಕಂಪ್ಲೇಂಟ್ ಯಾರಾದ್ರೂ ಓದಿದ್ರ ಪೇಪರ್ನಲ್ಲಿ? ಇವೆಲ್ಲ ಪೇಪರ್ ನಡೆಸೋರು ತಾನೆ, ರಿಪೋರ್ಟರ್ಸ್ ತಾನೆ. ಶ್ರೀಧರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋರು ಯಾರಾದ್ರು ಇದಾರಾ? ಅವ್ರ ಹೆಸರು ಏನಾದ್ರು ಗೊತ್ತಿದಾ? ಅಮ್ಮ ನಿಮ್ಗೆ ಗೊತ್ತಿದ? ಪೇಪರ್ ಓದಿರೋರು ತಾನೆ ಎಲ್ಲಾರು, ಎಲ್ಲ ಪೇಪರ್ ರಿಪೋರ್ಟರ್ ತಾನೆ. ನಿಮ್ಗೆ ಗೊತ್ತಿದ ಸರ್? ಕನ್ನಡದಲ್ಲಿ ಏನಾದ್ರು ಬಂದಿದ? ಕನ್ನಡ ಪತ್ರಿಕೆಯಲ್ಲಿ, ತಮಿಳ್ ಪತ್ರಿಕೆಯಲ್ಲಿ ಇವ್ರು ಇದಾರೋ? ಇಂಗ್ಲಿಷ್ ನಲ್ಲಿ ಯಾರು ಡೆಕ್ಕನ್ ಅಲ್ಲಿ ಕೃಷ್ಣ ಗೊತ್ತಿದ್ದಾನೆ, ಅದರಲ್ಲಿ ಏನಾದ್ರು ಬಂದಿಲ್ಲ. ದರ್ ಇಸ್ ನೋ ಕಂಪ್ಲೈಂಟ್. ಅಂಡ್ ಅವ್ರನ್ನ ಕರ್ಕೊಂಡು ಹೋಗಿ ಎನ್ಕ್ವೈರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿದ್ದೆ. ಏನೇನು ಮಾಡಿದ್ದು ಅದು ಜನ ಗೊತ್ತಾಗ್ಬೇಕಿಲ್ವಾ? ಏನಕ್ಕೋಸ್ಕರ ಮಾಡಿದ್ದು? ಬಟ್ ಟೋಟಲ್ ಸುದ್ದಿ ನಾನು ಕೇಳಿರೋ ಸುದ್ದಿ, ಬಟ್ ಐ ಹ್ಯಾವ್ ನಾಟ್ ಸೀನ್ ಬಟ್ ಸುದ್ದಿ ಮೆಸೇಜಸ್ ಕಮ್. ಏನೇನೋ ಯಾರೋ ME ನಗರಲ್ಲಿ ಒಂದು ಹೆಣ್ಮಗಳು ತೀರೋಗ್ಬಿಟ್ರು, ಕೊಲೆ ಮಾಡಿಬಿಟ್ರು, ಆದ್ರಿಂದ ಇವ್ರನ್ನ ಎನ್ಕ್ವೈರಿ ಮಾಡಿದ್ರು. ಅದು ನಡೆದಿರೋದು ಘಟನೆ 2 ತಿಂಗಳ ಮುಂದೆ, 1.5 ತಿಂಗಳು 2 ತಿಂಗಳಾಗಿದೆ. ಅದಕ್ಕೂ ಇವನಕ್ಕೂ ಏನ್ ಸಂಬಂಧ ಇದೆ? ಕೆಲವ್ರು ಏನ್ ಹೇಳ್ತಾರೆ, ಆ ಹೆಣ್ಮಗಳ ಜೊತೆ ಇವರು ಅಫೇರ್ ಆಗಿದ್ದಾರೆ, ಇದಾಗಿದ್ದಾರೆ. ದಟ್ಸ್ ಆಲ್ 497 ಸುಪ್ರೀಂ ಕೋರ್ಟ್ ಆರ್ಡರ್ ವೆರಿ ಕ್ಲಿಯರ್ಲಿ ಸ್ಟೇಟ್ಸ್ ಇಟ್ ಈಸ್ ಅ ಫೀಲಿಂಗ್ ಆಫ್ ಎ ವುಮನ್, ದೇರ್ ಇಸ್ ನೋ ಕೇಸ್ ಅಗೇನ್ಸ್ಟ್ ದಮ್. ಕ್ಲಿಯರ್ ಆಗಿ ಗೊತ್ತಿದೆ. ಹೀಗೆ ಇವನು ಕಲ್ಪಬಲ್ ಹೋಮಸೈಡ್ ಅಂದ್ರೆ ಇಟ್ ಕಮ್ಸ್ IPC 299/300 ಮಾಡ್ಬೇಕಿಲ್ವಾ? ಯಾರು ಮಾಡು? ಅವನ ಮೇಲೆ ಕಂಪ್ಲೇಂಟ್ ಇಲ್ಲ, ಕಂಪ್ಲೇಂಟ್ ಕೊಟ್ಟಿದ್ರು ಯಾರನ್ನು ಗೊತ್ತಿಲ್ಲ, ಮರ್ಡರ್ ಇದಕ್ಕೆ ಸಂಬಂಧ ಇಲ್ಲ. ನಮಗ್ ಬಂದಿರೋ ಸುದ್ದಿ ಏನಂದ್ರೆ, ಆ ಅಮ್ಮ ಏನೋ ಕೋಟಿಲಿಂಗೇಶ್ವರ ಹತ್ರ ಕಮ್ಮಸಂದ್ರ ಬ್ರಾಂಚಿನಲ್ಲಿ ಏನೋ ಕೆನರಾ ಬ್ಯಾಂಕ್ ನಲ್ಲಿ ವರ್ಕ್ ಮಾಡ್ಕೊಂಡಿದ್ರು ಸುದ್ದಿ. ಅಲ್ಲಿ ಆಫೀಸ್ ನಲ್ಲಿ ಒಂದು ಅಟೆಂಡರ್ಗೂ ಅವ್ರಿಗೂ ಏನೋ ಯಾವಾಗಲ ಪ್ರಾಬ್ಲಮ್ ಆಗಿ ಅವ್ರ ಮೇಲೆ 2-3 ಸಲ ಕಂಪ್ಲೇಂಟ್ ಮಾಡಿದಾರೆ ಅಮ್ಮ.
ಆ ಕೆಲಸಗಾರರ ಮೇಲೆ. ಅವ್ರದ್ದು ವಿಚಾರಣೆ ಏನಾಗಿದೆ, ಅವ್ರು ಏನಾದ ಕೋಪದಲ್ಲಿ ಏನಾದ್ರು ಮಾಡಿದಾರಾ, ಇಲ್ಲ ಇವ್ರ ಮನೆಯಲ್ಲಿ ತೀರೋಗಿರೋ ಟೈಮ್ನಲ್ಲಿ ಮಕ್ಕಳಿಲ್ವಾ, ಅಕ್ಕಪಕ್ಕ ಜನ ಏನು ನೋಡಿಲ್ವಾ? ಸಮಥಿಂಗ್ ಹ್ಯಾಸ್ ಟು ಕಮ್ ಔಟ್ ನೋ ದ ಟ್ರೂತ್. ದ ಇಂಟ್ರಾಗೇಷನ್ ಶುಡ್ ಬಿ ಟ್ರೂತ್. ಇಂಟ್ರಾಗೇಷನ್ ನಲ್ಲಿ ಹಂಗೆ VTV ಶ್ರೀಧರ್ ಅವರು ತಪ್ಪು ಮಾಡಿದಾರ ಗೊತ್ತಿದ್ರೆ ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಿ ಕೂಡ ಪುಡಿ ಟು ದ ಮ್ಯಾಜಿಸ್ಟ್ರೇಟ್. ಆಮೇಲೆ ಮ್ಯಾಜಿಸ್ಟ್ರೇಟ್ ಹತ್ರ ನೀವು ಪರ್ಮಿಷನ್ ಕೇಳ್ಕೊಂಡು ಇಂಟ್ರಾಗೇಟ್ ಮಾಡ್ಬೋದು. ಫೈನ್ ದಟ್ ಈಸ್ ಎ ಗಿಲ್ಟಿ, ಅವ್ನು ರಿಲೀಸ್ ಮಾಡೋಕ್ಕಾಗೋದಿಲ್ಲ. ಅವ್ರ ಮೇಲೆ ತಪ್ಪಿದ್ರೆ ಅವ್ರು ಯಾಕೆ ಮನೆಗೆ ಕಳಿಸಿದೆ? 7:30-8:30 ಪೊಲೀಸ್ ಸ್ಟೇಷನ್ ಇದ್ದು ಇದಕ್ಕೆಲ್ಲ ಯಾರು ಉತ್ತರ ಕೊಡೋದು ಸರ್? ವಿ ಆರ್ ನಾಟ್ ಅಗೇನ್ಸ್ಟ್ ಎನಿಬಡಿ, ಬಟ್ ಮೈ ಕಾನ್ಶಿಯಸ್ ಸೇಸ್, ನಮ್ಮ ಜೊತೆಲಿರೋ ಒಂದು ರಿಪೋರ್ಟರ್, ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಅವರು, ನಾನು ಒಂದು ಜರ್ನಲಿಸ್ಟ್, ಇದು ಯಾರೋ ಕೇಳೋದಿಲ್ಲ ಅಂದ್ರೆ ನಾಳೆ ಇಟ್ ಮೇ ಹ್ಯಾಪನ್ ಟು ಯು ಅಂಡ್ ಮೀ ಅಂಡ್ ಟು ಎನಿಬಡಿ. ಜನ ಗೊತ್ತಾಗಬೇಕಲ್ವಾ ಪೊಲೀಸ್ ಎಷ್ಟು ಮಟ್ಟಕ್ಕೆ ಇದೆ ಎನ್ಕ್ವೈರಿ ಮಾಡಿದಾರೋ, ಇಂಟ್ರಾಗೇಷನ್ ಮಾಡಿದಾರೋ, ವಾಟ್ ಈಸ್ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್ ಇರಬೇಕಲ್ವಾ? ಇದು ಯಾವುದು ಕೇಳೋದಿಲ್ಲ ಹೇಳೋದಿಲ್ಲ ಅಂದ್ರೆ ನಾವು ಬರೀ ಊರಿನಲ್ಲಿ ಹುಟ್ಟಿದ ತಿನ್ನೋದಕ್ಕೋ ಶೋ ಮಾಡಿಕೊಂಡು ಏನಾದ್ರು ಒಂದು ಮಾತಾಡ್ಕೊಂಡು ಹೋಗೋದಕ್ಕಂತೀವಿ. ದಿಸ್ ಇಸ್ ಅವರ್ ಓನ್ ಸಾಯಿಲ್. ಅಧಿಕಾರ ಇಲ್ಲಿ ಬರ್ತಾರೋ, ಅವರು 2 ವರ್ಷ ಇರ್ತಾರೋ, ಅವರು 6 ತಿಂಗಳು ಇರ್ತಾರೋ, ಹೋಗ್ತಾ ಇದ್ದಾರೆ. ನಾವು ಇಲ್ಲೇ ಇರೋರು ಇಲ್ವಾ? ನಮ್ಮ ಊರಿನಲ್ಲಿ ಏನ್ ನನಗೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಇಟ್ ಈಸ್ ಸೇಮ್ ಇನ್ ಅವರ್ ಪಾರ್ಟ್. ಆದ್ರಿಂದ ಇದೇ ತನಿಖೆ ಮಾಡಬೇಕು, ವಿಚಾರಣೆ ಮಾಡಬೇಕು, ಜನ ಗೊತ್ತಾಗಬೇಕು. ಇಲ್ಲ ಅಂದ್ರೆ ಐ ಮೇ ಕಾಲ್ ಆಲ್ ಪಾರ್ಟಿ ಲೀಡರ್ಸ್, ಎಲ್ಲ ಪಾರ್ಟಿ ಲೀಡರ್ಸ್ ನಾವು ಕರಿತೀವಿ. ಅವರೆಲ್ಲ ಕೇಳಿ ನಾವು ಏನ್ ಮಾಡಬೇಕು, ಇದಕ್ಕೆ ಒಳ್ಳೆ ರೀತಿಯಾಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ನಮ್ಗೆ ಮೆಸೇಜ್ ಬಂದಿಲ್ಲ ಅಂದ್ರೆ ಐ ಕಾಲ್ ಆಲ್ ಪಾರ್ಟಿ ಲೀಡರ್ಸ್, ಐ ಟೇಕ್ ಎ ಡಿಸಿಷನ್ ಅಲಾಂಗ್ ವಿತ್ ದಮ್, ವಿಲ್ ಗೋ ಫಾರ್ ಆನ್ ಅ CID enquiry. There's no other go. CID ನಲ್ಲಿ ಪೊಲೀಸ್ ಹೇಳ್ತಾ ಇರೋದು, ಇಲ್ಲಿನ ಅದೇತಾ ಇರೋದು. ಟೀ ಕುಡಿಯೋ ಟೈಮ್ಲೆ ಸ್ಟ್ರಾಂಗ್ ಟೀ ಹೇಳ್ತೀವಿಲ್ವಾ? ಕೆಲವರು ಲೈಟ್ ಟೀ ಹೇಳ್ತಾರೋ, ಕೆಲವರು ಶುಗರ್ಲೆಸ್ ಟೀ ಹೇಳ್ತಾರೋ, ಕೆಲವರು ಲೆಮನ್ ಟೀ ಹೇಳ್ತಾರೋ. ಆ ತರ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್. ನಾವೇನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಚಾರ್ಜ್ ಮಾಡೋದು ಅವ್ರಿಗೆ ಮಾಡಿಲ್ಲ ಅನ್ನಿಲ್ಲ. ವೈ ಇಟ್ ಹ್ಯಾಸ್ ನಾಟ್ ವಿಜಿಲೆನ್ಸ್ ಟು ದ ಪೀಪಲ್. ನಿಮ್ಗೆ ಯಾರಿಗಾದ್ರು ಪ್ರೆಸ್ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ ಅಂತೀರಾ? ನಿಮ್ಗೂ ಗೊತ್ತಿರಬೇಕು, ನೀವು ಹೇಳಿದ್ಮೇಲೆ ನಾವು ಓದಿ ನೋಡ್ಕೊಳ್ಬೇಕು. 1000 ಜನಕ್ಕೆ ಗೊತ್ತಾಗಿಲ್ಲ ಏನು, ವಾಟ್ ಇಸ್ ದ ರಿಯಾಲಿಟಿ. ಇವನಿಗೂ ಮಾಡೋರಿಗೆ ಏನ್ ಸಂಬಂಧ ಇದೆ? ಟ್ರಾನ್ಸಾಕ್ಷನ್, ಮನಿ ಟ್ರಾನ್ಸಾಕ್ಷನ್ ತರ ಓಕೆ. ನಾಳೆ ನೀವು ಸರ್ ನಾವು ಅವ್ರ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ನಾನು ನಮ್ಮ ಬ್ರದರ್ದು ನಮ್ಮ ತಾಯಿದು, ಸರ್ ನೀವು ನಮ್ಗೆ ಚೆಕ್ ಕೊಟ್ಬಿಡಿ ಸರ್ ಅಂತೀರಿ, ಇಲ್ಲಾಂದ್ರೆ ನಮ್ಮ ಅಕೌಂಟ್ ನಲ್ಲಿ ಟ್ರಾನ್ಸ್ಫರ್ ಮಾಡ್ಬಿಡಿ ಅಂತೀರಿ. ಹಾಗಾದ್ರೆ ಅದ ಟ್ರಾನ್ಸಾಕ್ಷನ್ ನಲ್ಲಿ ನಮ್ಗೆ ಏನಾದ್ರು ಇದೀಗ ಆ ಟ್ರಾನ್ಸಾಕ್ಷನ್ ಮಾಡಿದ್ರೆ ತಪ್ಪಾಗುತ್ತಾ? ಸೊ ದೀಸ್ ಆರ್ ಆಲ್ ಇಸ್ ದರ್. ಇಟ್ ಹ್ಯಾಸ್ ಟು ಬಿ ಓರಲ್ ಎನ್ಕ್ವೈರಿ, ಜುಡಿಷಿಯಲ್ ಎನ್ಕ್ವೈರಿ, ಇಂಟ್ರಾಗೇಷನ್ ಎಲ್ಲ ಮಾಡಬೇಕು. ಸುಮ್ಮನೆ ಅವ್ನಿಗೆ ಇಟ್ ಅಮೌಂಟ್ಸ್ ಟು ಬಿ ಹರಾಸ್ಮೆಂಟ್. ಒಬ್ಬನಿಗೆ ಬಹಳ ಹಿಂಸೆ ಕೊಟ್ರೆ ನಾನು ಒಳ್ಳೋನಾಗಿದ್ದು ಅವ್ನು ಬರೀದಿರೋ ಲೆಟರ್ನಲ್ಲಿ ಏನಿದೆ, ನಾ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾರಿಗೂ ನಾನು ತಪ್ಪು ಮಾಡಿಲ್ಲ, ನಮ್ಮ ಫ್ಯಾಮಿಲಿ ತಪ್ಪು ಮಾಡಿಲ್ಲ, ಏನೇನೋ ಬರೆದಿದ್ದಾರೆ ಇಟ್ಕೊಳ್ಳಿ. ಅವ್ರು ಬರೆದಿರೋಲ್ಲ ಸತ್ಯ ಅನ್ನೋ ಸತ್ಯ ಇಲ್ಲ. ನಾನು ಇಟ್ ಇಸ್ ನಾಟ್ ಅವರ್ ಡ್ಯೂಟಿ, ಇಟ್ ಇಸ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಡ್ಯೂಟಿ ಟು ಫೈಂಡ್ ಔಟ್. ಅದ್ಯಾತಿಗೆ ಬರಿಬೇಕು ಅವನು? ನಾನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ರೆ ನಾನು ತಪ್ಪು ಮಾಡಿದೇನೋ ಏನೋ ಬರೆದಿರ್ಬೇಕು, ತಪ್ಪು ಮಾಡಿಲ್ಲ ಅಂತಾನು. ಹಾಗಾದ್ರೆ ಅವ್ನು ಏನು ಸೂಸೈಡ್ ಮಾಡಿದಾನಂದ್ರೆ ನೋವಾಗಿರ್ಬೋದು, ಹರಾಸ್ಮೆಂಟ್ ಆಗಿರ್ಬೋದು, ಪೊಲೀಸ್ ಅವರು ಸಿಕ್ಕಾಪಟ್ಟ ಹೊಡಿದಿರ್ಬೋದು, ಏನಾನೋ ಇರ್ಬೋದು. ನಾನು ನೋಡಿಲ್ಲ, ನೀನು ನೋಡಿಲ್ಲ. ದಟ್ ಹ್ಯಾಸ್ ಟು ಕಮ್ ಔಟ್, ದ ಟ್ರೂತ್ ಶುಡ್ ಕಮ್ ಔಟ್. ಆದ್ರಿಂದ ಪ್ರೆಸ್ ಅವರು ನೀವು ನಮ್ಮ SP ಅವ್ರನ್ನ ಕೇಳಿ, ಈ ತರ ಹೆಸರಾಜ್ ಕೊಟ್ಟಿದ್ದಾರೆ, ಒಂದು ಜರ್ನಲಿಸ್ಟ್ಗೋಸ್ಕರ ಐ ಹ್ಯಾಸ್ ಟು ಗಿವ್ ಮೈ ವಾಯ್ಸ್. ನಾಳೆ ಪ್ರೆಸ್ ಅವರು ಬಾಪ ಕಷ್ಟದಲ್ಲಿದ್ದಾರೋ ಅವ್ರಿಗೆ ವೆಜಿಟೇಬಲ್ಸ್ ಕೊಡೋಣ, ಅದೇ ಮುಖ್ಯ ಇಲ್ಲ. ಅಕ್ಕಿ ಕೊಡೋದು, ವೆಜಿಟೇಬಲ್ಸ್ ಕೊಡೋದಿಲ್ಲ. ಎಲ್ಲರೂ ಹೆಂಗಾದ ಅಕ್ಕಿ ತಗೊಳ್ತಾರ, ವೆಜಿಟೇಬಲ್ಸ್ ತಗೊಳ್ತಾರ. ಬಟ್ ಸರ್ಟನ್ ಜೆನ್ಯೂನ್ ಕೇಸಸ್, ಬಟ್ ರಿಯಾಲಿಟಿ ಶುಡ್ ಕಮ್ ಔಟ್ ಅಂತ ನಮ್ದು. ನೀವೇನಾದ್ರು ಕೇಳಬೇಕಂದ್ರೆ ಕೇಳಿ ಸರ್. ಇದು ಜನಕ್ಕೆ ಗೊತ್ತಾಗಬೇಕು, ಲೀಡರ್ಸ್ಗೆ ಗೊತ್ತಾಗಬೇಕು, ಪತ್ರಿಕೆಗಳಿಗೆ ಗೊತ್ತಾಗಬೇಕು. ಏನ್ ಕಾರಣ, ಏನಕ್ಕೋಸ್ಕರ ಹೊರಗಡೆ ಬರ್ಬೇಕಲ್ವಾ? ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಡೂ ದಟ್ ಡ್ಯೂಟಿ, ದೇ ಹ್ಯಾವ್ ಡನ್. ಬಟ್ ಯಾರಿಗೂ ಗೊತ್ತೇ ಇಲ್ಲ. ಅವ್ರು ಹೇಳ್ಬಿಟ್ಟಿದ್ರೆ ಈ ತರ ನೀವೆಲ್ಲ ಪತ್ರಿಕೆಯಲ್ಲಿ ಸುದ್ದಿ ಕೊಟ್ಟಿದ್ದೀರಾ? ಯಾರದು ನೀವು ಕೊಟ್ಟಿದ್ದೀರಾ ಸರ್? ನೀವು ಎಲೆಕ್ಟ್ರಿಕ್ ಮೀಡಿಯಾ ಕೊಟ್ಟಿದ್ದೀರಾ? ಯಾರದು?
ಹೇಳಿ ಸರ್, ಕೊಟ್ಟಿದ್ರಿಯಾ? ನಮ್ಗೆ ಗೊತ್ತಿಲ್ಲ. ಅದು ಗೊತ್ತಾಗಬೇಕಂತಕ್ಕೋಸ್ಕರ ಈ ಪ್ರೆಸ್ ಮೀಟಿಂಗ್ ಕರೆದಿದ್ದೀವಿ ನಾವು. ಸೊ ನೀವು ಏನಾದ್ರು ಕೇಳಬೇಕಂದ್ರೆ ಕೇಳಿ ಸರ್, ಉತ್ತರ ಕೊಡ್ತಾರೆ. ನೋಡಿ ಏನಕ್ಕೋಸ್ಕರ ಅಂದ್ರೆ ಈಗ ಉರ್ಗಮ್ ಬರ್ತಿದ್ರಿಲ್ಲ, ಉರ್ಗಮ್ ಯಾವ ಸ್ಕೀಮ್ಲಿ ರೋಡ್ ಹಾಕ್ತಾ ಇದ್ದಾರೋ SSD ಅವರೇ? ಸುಮಾರು ಸಲ ನೀವು ಹಾಕಿದಿರಿ ಸ್ಮಾರ್ಟ್ ಸಿಟಿನಲ್ಲಿ ಸರ್. ಅದು ಹೆಂಗ ಹಾಕಿದ್ರು? ಎಲ್ಲ ಬಿಟ್ಬಿಟ್ರು ಮನೆಗಳೆಲ್ಲ 6 ಫೀಟ್ ಫುಟ್ಪಾತ್, 6 ಮೀಟರ್ಸ್ ಅದೆಲ್ಲ ಬಿಟ್ಬಿಟ್ರು. ಇವ್ರು ಯಾಕೆ ಇವ್ರಿಗೆ ಹೆಂಗ್ ಗೊತ್ತಿದ್ದೋ ಹಂಗ ಹಾಕೊಂಡು ಹೋದ್ರು. ಯಾರೋ ಕೇಳಿಲ್ಲ. ನೋ ಲೀಡರ್ಸ್ ಕ್ವಶ್ಚಿನ್, ಪಬ್ಲಿಕ್ ಕ್ವಶ್ಚಿನ್. ನಾನು ಬಂದದ್ದು ನಿಲ್ಲಿಸಿ ಮೆಜರ್ಮೆಂಟ್ ಮಾಡ್ರಿ, CS ಎಲ್ಲ ಕರೆದು, ಮುನ್ಸಿಪಲ್ ಇಂಜಿನಿಯರ್ ಎಲ್ಲ ಕರೆದು, ಇಷ್ಟು ಮೀಟರ್ ಇರಬೇಕು, ಇಷ್ಟು ಇರಬೇಕು. ಅದಕ್ಕೋಸ್ಕರ ಸ್ಮಾರ್ಟ್ ಸಿಟಿನಲ್ಲಿ ರೋಡ್ಗಳೆಲ್ಲ ಮಾಡೋದನ್ನ ದೊಡ್ಡದಾಗಿ ಮಾಡಿರೋದು. ಈಗ ಆಕ್ಸಿಡೆಂಟ್ ಕಡಿಮೆ ಆಗಿದೆ. ಯಾರು ಕೇಳಿದ್ರೆ ಅವ್ನು ಹಂಗೆ ಆಗ್ಬಿಟ್ಟು ಹೋಗ್ತಾನ. ನೀವು ಅದನ್ನಲ್ಲೇ ಹೋಗ್ತಿದ್ರೆ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟಿದ್ಮೇಲೆ ನೀವು ಫೋಟೋ ತಗೋತೀರಿ, ಪ್ರೆಸ್ ನಲ್ಲಿ ಹಾಕ್ತೀರಿ, ಈ ತರ ಆಗ್ಬಿಟ್ಟಿದೆ. ಆಗೋದ್ ಮುಂದೆ ಸರಿಪಡಿಸ್ಬೇಕು. ಅದಕ್ಕೆ ನಾನು ಅಲ್ಲಿ ನಿಲ್ಲಿಸಿ 2 hours ನಿಲ್ಲಿಸಿ ಮೆಜರ್ಮೆಂಟ್ ಪ್ರಕಾರ ರೋಡ್ ಹಾಕೊಡ್ಬೇಕಂದ್ರೆ ನೀವು ಬರೋ ಟೈಮ್ ನೋಡಿದ್ರಾ? ನೀವು ನೋಡಿದ್ರಾ? ಈಗ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇದೆ. ಅದು ಹಾಕಿದ ಮೇಲೆ ಅಲ್ಲಿ ಪೊಲೀಸ್ ಅವರು ಯಾರೋ ಸ್ವರ್ಣ ಟೈಮ್ ಬಂದ್ರೆ ಈಗ ಹೋಗೋದಿಲ್ಲ. ಅದಕ್ಕೆ ಮುಂದೆ ಪೊಲೀಸ್ ಅವರು ನಿಲ್ಸ್ಕೊಳ್ಬೇಕು. ನೀ ಹಿಂಗ್ ಹೋಗು ಬಸ್ಸಿಗೆ ಹೋಗು. ಈಗ ಯಾರ ಅವಶ್ಯಕತೆನೇ ಇಲ್ವೇ? ಬ್ರಾಡ್ ಆಗಿದೆ. ಇದನ್ನು ಸರಿಪಡಿಸಿದ್ರು ನಾನೇ. ಆತರ ಸುಮ್ಮನೆ ಕೂತ್ಕೊಂಡು ಹೋಗೋಕ್ಕಾಗೋದಿಲ್ಲ ಸರ್. ನಾವು ಪಾಲಿಟಿಷಿಯನ್ ತೋರ್ಸೋಕೆ ಬರೋದಿಲ್ಲ. ಜಸ್ಟಿಸ್ ಶುಡ್ ಬಿ ಕ್ವಶ್ಚನ್ಡ್. We respect all the department head and officers. But when injustice goes, it is the Republican Party of India has a right to question and to bring it to the public. ಸರ್, ಹಂಗಂದ್ರೆ ತಾವು ಹೇಳಿದ ಇಶ್ಯೂ ಅಲ್ಲೇ, ಶ್ರೀಧರ್ ಇಶ್ಯೂ ಅಲ್ಲೇ ಅವರು ಇನ್ವಾಲ್ವ್ಮೆಂಟ್ಸ್ ಏನಿಲ್ಲ, ಪೊಲೀಸ್ ಅವರು ಬೇಕಂತಾನೆ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸರ್ ತಾವು? ಗೊತ್ತಿಲ್ವೇ ಬೇಕಂತ ಮಾಡಿದಾರೋ ಇಲ್ಲ ಅವ್ರಿಗೆ ಏನಾದ್ರು ಅವರು ಫೋರ್ಸ್ ಮಾಡಿದಾರೋ? ಏನಕ್ಕೋಸ್ಕರ ಅವ್ರು ಕರೆದಿರೋದು? ಹೂ ದ ಕಂಪ್ಲೇನೆಂಟ್ ಅಬೌಟ್ ಶ್ರೀಧರ್? ಸರ್ ಅವರು ಗಂಡ ಸರ್ ಇರೋದ್ರಲ್ವ, ಗಂಡ ಕಂಪ್ಲೇಂಟ್ ಕೊಟ್ಟಿದ್ರು. ಅವನು ಗಂಡ ಡೈವರ್ಸ್ ಆಗಿರೋ ಹೆಂಗ ಗಂಡ ಆಗ್ತಾನೋ? ವೆರ್ ಇಸ್ ದ ಕ್ವಶ್ಚನ್? ಶಿ ಇಸ್ ಅ ಸಪರೇಟೆಡ್ ಲೇಡಿ, ಡೈವರ್ಸ್ ಲೇಡಿ. ವೆರ್ ಇಸ್ ದ ಕ್ವಶ್ಚನ್ ಆಫ್ ಗಂಡ? My demand, this investigation should come out very crystal clear. ಏನಕ್ಕೋಸ್ಕರ ಶ್ರೀಧರ್ನ ಕರ್ಕೊಂಡು ಎನ್ಕ್ವೈರಿ பண்ணிக்கிறாங்கல்ல, ஒரு ஆஃப் இல்ல தான் பூர்த்தி ஆகல. அவன் ஏன் செத்தான்? எதுக்கு செத்தான்? culpable homicide entry. Yes. It is amount to violation of human rights. Yes. Yes. Abater, தூண்டுதல். It comes abater. தூண்டிய காரணத்தினால் உங்களுக்கு ஒன்று தெரியும். சின்னதுரை யார் ஒரு ஸ்விமிங் பாத்ல அட்வொகேட் இருந்தாங்கல்ல, அவங்க பொண்ணு எக்ஸாம்ல பிட் அடிச்சுன்னு சொல்லி பிடிச்சிட்டாங்க. அந்த பொண்ணு ரொம்ப இன்டெலிஜென்ட், பிட் அடிக்கல. பட் அவமானத்துக்காக அதை செத்துச்சு, தூக்கு போட்டுனேன். தட் அமௌண்ட் கல்பபிள் ஹோமிசைட். அந்த அமௌண்ட்ல சேர்த்துக்கலாம் இல்லையா? நாளைக்கு ஏதோ ஒரு மெசேஜ் வருது, ஸ்ரீதர் பிள்ளை உங்களுக்கு போன் நம்பர் இருக்குது, நீங்க வாங்க இந்த ஸ்மக்லர் கிட்ட நீங்க பேசிக்கிறீங்க. அவன் ஸ்மக்லர் உங்களுக்கு எப்படி தெரியும்? எத்தனையோ மிஸ் கால் வருது, நம்ம அலோன்றோம், உங்க நம்பர் வந்துக்குதுன்னு எட்டு போயிட்டு அடிச்சிருவீங்களா? அதுதான் என்னோட கொஸ்டின். சோ இப்போ ஹியூமன் ரைட்ஸ்ல தான் கம்ப்ளைண்ட் பண்றதுக்கு ரெடியா இருக்கீங்க? அதாவது நான் ஆல் பார்ட்டி லீடர்ஸ் கூப்பிடுறேன். ஆல் பார்ட்டி லீடர்ஸ் கூப்பிட்டு இது மேல நம்ம சிஐடிக்கு டிமாண்ட் பண்ணலாம். இஃப் அவர் கேஜிஎஃப் போலீஸ் has not given any correct pictures, if we are not satisfied, we may take up this matter to CID. All party leaders கூப்பிடுறேன். Let them give suggestion. One day we may go for Bandh also. I have to consult with all my respectful political leaders. எத்தனை பொலிட்டிக்கல் லீடர்ஸ் அவன் மெசேஜ் கொடுத்திருப்பான், எவ்வளவு மெசேஜ் கொடுத்திருப்பான். பட் ஒரு courtesy as a journalist, it is my duty to bring it to your notice. As a journalist, you are protecting the journalist. Definitely, why not? Zara Chicken Stall. Wholesale and quality of Suguna chicken at the best price. They undertake catering orders also for all kind of functions with the wholesale rate. So please visit once at Mini Ibrahim Road and Swarna Nagar. For more details, contact 988 066 9407.